ಅಪಚಯಗಳಿಲ್ಲುಂಡುದುದರಿಂದುಪಚಯಗಳಿಲ್ಲ ಮರಗಣದೊಳಗುಪಮರಣಿಸುವರಿಲ್ಲ ಜನ್ಮಾದಿಗಳು ಮೊದಲಿಲ್ಲ. ಅಪರಿಮಿತ ಸನ್ಮಹಿಮ ಭಕ್ತರ ಪುನರಾವರ್ತರನು ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ. ಆನಂದಸ್ಯ ಪದಮು ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 52. ಅಪಚಯಗಳಿಲ್ಲುಂಡುದರಿಂದ ಉಪಚಯಗಳಿಲ್ಲ ಅಮರಗಣದೊಳು ಉಪಮೆ ಎನಿಸುವರಿಲ್ಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಹರಿಯ ಭೋಜನ ದ್ರವ್ಯಗತ ರಸವನ್ನು ಭೋಜನ ಮಾಡುವುದರಿಂದ ಅವನಿಗೆ ಯಾವ ವಿಧದ ದೋಷವೂ ಇಲ್ಲವೆಂದು ತಿಳಿಸುತ್ತಾರೆ. ಭೋಜನ ದ್ರವ್ಯಾಂತರ್ಗತ ರಸದಲ್ಲಿ ಶ್ರೀ ಪರಮಾತ್ಮನು ರಸಪದ ವಾಚ್ಯನಾಗಿ ರಸಾಂತರ್ಗತನಾಗಿದ್ದಾನೆ. ಅದೇ ರಸಾಂತರ್ಗತ ಭಗವದ್ರೂಪವು. ಅದಕ್ಕೆ ಆಯಾಯ ವಸ್ತುಗಳ ಅಂತರ್ಗತ ಸ್ವಾಖ್ಯ ರಸ ಎನ್ನುವರು. ರಸಾಂತರ್ಗತನಾದ ಶ್ರೀ ರಮೇಶನು ತನ್ನದೇ ಆದ ಭಗವದ್ರೂಪಗಳಲ್ಲಿ ರಮಣ ಮಾಡಿ ಸ್ವಾಖ್ಯ ರಸಗಳನ್ನು ಸ್ವೀಕರಿಸುವನು. ಇದರಿಂದ ಅವನ ಅಪ್ರಾಕೃತ ಶರೀರಕ್ಕೆ ಯಾವ ವಿಧವಾದ ಅಭಿವೃದ್ಧಿಯೂ ಇಲ್ಲ. ಉಂಡುದುದರಿಂದ ಉಪಚಯಗಳಿಲ್ಲ. ಶ್ರೀ ಪರಮಾತ್ಮನು ಲೋಕವಿಲಕ್ಷಣನು, ಸಮಸ್ತ ಜೀವ ಜಡ ಪದಾರ್ಥಗಳಿಂದ ಅತ್ಯಂತ ಭಿನ್ನನು. ಭೋಜನ ದ್ರವ್ಯಾಂತರ್ಗತವಾದ ಸ್ವಾಖ್ಯ ರಸ ಸೇವನೆಯಿಂದ ಜ್ಞಾನಾನಂದಮಯವಾದ ಅನಾದಿ ನಿತ್ಯವಾದ ಅವನ ಶರೀರವು ಉಪಚಯ ಹೊಂದಿ ವೃದ್ಧಿಯಾಗುವುದಿಲ್ಲ. ಸ್ವೀಕರಿಸದಿರುವುದರಿಂದ ದೇಹ ಕ್ಷೀಣವೂ ಇಲ್ಲ, ಅಪಚಯಗಳಿಲ್ಲ. ಅಪಚಯ ಎಂದರೆ ದೇಹದ ಕ್ಷೀಣತೆ ಮತ್ತು ದೇಹ ದೌರ್ಬಲ್ಯ, ನಿಶಕ್ತಿ. ಆದರೆ ಜೀವರ ವಿಚಾರ ಹಾಗಲ್ಲ. ರಸಾಂತರ್ಗತ ಶ್ರೀ ರಮಾಪತಿಯು ಸ್ವಾಖ್ಯ ರಸಾಸ್ವಾದನೆ ಮಾಡದಿದ್ದರೆ ರಸ ವಿಭಾಗವಾಗುವುದಿಲ್ಲ. ಅದರಿಂದ ಜೀವರ ಶರೀರದ ಉಪಚಯವಾಗುವುದಿಲ್ಲ. ಭೋಜನ ಮಾಡದಿದ್ದರೆ ಶರೀರವು ಒಣಗಿ ಶುಷ್ಕವಾಗಿ ಕ್ಷೀಣಿಸುವುದು. ಅದರಿಂದ ದುರ್ಬಲತೆ ಮತ್ತು ನಿಶಕ್ತಿ ಉಂಟಾಗುವುದು. ಶ್ರೀ ರಮಾದೇವಿಯರಿಂದ ಪ್ರಾರಂಭಿಸಿ ಸಕಲ ತೃಣಾಂತ ದೇವತಾ ಸಮೂಹದಲ್ಲಿ ಶ್ರೀಹರಿಗೆ ಸದೃಶವಾದವರಾಗಲಿ ಅಧಿಕರಾದವರಾಗಲಿ ಯಾರೂ ಇಲ್ಲ. ಸಮಾಭ್ಯಧಿಕ ಶೂನ್ಯನಾದ ಸರ್ವೇಶ್ವರನು ಅನುಪಮನು. ಜೀವರಿಗಿರುವಂತೆ ಜನನ ಮರಣಾದಿಗಳಿಲ್ಲ. ಆದಿ ಮಧ್ಯಾಂತ ವಿದೂರನು, ನಿತ್ಯ ಶಾಶ್ವತ ಮೂರ್ತಿಯು, ನಿರ್ವಿಕಾರನು. ಆತನ ಮಹಿಮಾ ವಿಶೇಷಗಳು ಅಪಾರ ಹಾಗೂ ಅನಂತ. ಅಪರಿಮಿತ ಮಹಿಮಾ ವಿಶೇಷನು. ಅಂತಹ ನರಸಿಂಹಸ್ವಾಮಿ ರೂಪಿ ಶ್ರೀಹರಿಯು ತನ್ನನ್ನೇ ನಂಬಿದ ಭಕ್ತಜನರನ್ನು ಪುನರಾವರ್ತನೆ ಇಲ್ಲದ, ಅಂದರೆ ಪುನಃ ಜನನ ಮರಣಾದಿಗಳಿಲ್ಲದ ಸ್ವಧಾಮಗಳಾದ ವೈಕುಂಠಾದಿ ಮುಕ್ತಿ ಸ್ಥಾನಗಳಲ್ಲಿಟ್ಟು ಸದಾ ಸಂರಕ್ಷಿಸುತ್ತಿರುವನು. ಅಪುನರಾವರ್ತರನ ಮಾಡುವ. ಕೃಪಣ ಎಂದರೆ ದೀನ ಜನರು. ತನ್ನ ಮೊರೆ ಹೊಕ್ಕ ದೀನ ಜನರಾದ ನಿಜ ಶರಣರಿಗೆ ಕೃಪಣವತ್ಸಲನು, ಅಂದರೆ ದೀನ ಜನರಲ್ಲಿ ಅಂತಃಕರಣವುಳ್ಳವನು. ಅಂತಹ ಕೃಪಣವತ್ಸಲನು ತನ್ನ ಶರಣ ಜನರಿಗೆ ಸ್ವಪದ ಸೌಖ್ಯವನೀವ, ಅಂದರೆ ಸತ್ಸಾಧನ ಮಾಡಿಸಿ ತದ್ವಾರ ಲಿಂಗಭಂಗವನೈದಿಸಿ ಕರ್ಮ ವಿಮೋಚನೆಗೊಳಿಸಿ ಅವರ ಸ್ವರೂಪಗತ ಆನಂದವನ್ನು ಅಭಿವ್ಯಕ್ತಗೊಳಿಸಿ ವೈಕುಂಠಾದಿ ಸ್ವಧಾಮಗಳಲ್ಲಿ ನಿತ್ಯಾನಂದ ರೂಪವಾದ ಮುಕ್ತಿ ಸಾಮ್ರಾಜ್ಯವನ್ನು ಕೊಡುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.